ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಇದು ತುಂಬಾ ಸಾಫ್ಟಾಗಿ ದಿಢೀರ್ನೆ ಮಾಡುವಂತಹ ಇಡ್ಲಿ. ಇದು ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಹಲಸಿನ ಹಣ್ಣು ಎಷ್ಟು ಸ್ವೀಟ್ ಇದೆ ಅನ್ನೋದ್ರ ಮೇಲೇನೂ ಸಹ ಹೋಗುತ್ತೆ. ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ಸೊಳೆನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ತುಂಬ ಸಾಫ್ಟ್ ಹಲಸಿನ ಹಣ್ಣು ಇರುತ್ತಲ್ಲ, ಆ ಹಲಸಿನ ಹಣ್ಣು ಬಟ್ ತುಂಬಾ ಸ್ವೀಟ್ ಆಗಿದೆ. ಅದಕ್ಕೆ ನಾನು ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ಹಾಗೆಯೇ ಸ್ವಲ್ಪ ರುಬ್ಕೊಳ್ಬೇಕು. ಅದ್ರ ಜೊತೆಗೆ ನಾನಿಲ್ಲಿ 2 ಏಲಕ್ಕಿಯನ್ನು ಹಾಕಿ ಸ್ವಲ್ಪ ಕಲ್ಲರಿಗೆ ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರ್ತಾ ಇದ್ದೇನೆ. ರುಬ್ಬುವಾಗ ನಿಮ್ಗೆ ಏನಾದರೂ ಮಿಕ್ಸಿ ಎಲ್ಲ ಬಿಸಿ ಆಯಿತು ಅಂದರೆ 1-2 ಚಮಚ ನೀರನ್ನು ಹಾಕಿ ರುಬ್ಕೊಳ್ಬಹುದು. ಈ ರೀತಿ ತುಂಬ ಥಿಕ್ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಆಮೇಲೆ ನಮಗೆ ಬೇಕು ಅಂತ ಅನಿಸಿದರೆ 1-2-3 ಸ್ಪೂನ್ ನೀರನ್ನು ನಾವು ಇಲ್ಲಿ ಹಾಕ್ಕೊಳ್ಬಹುದು. ಇದಕ್ಕೆ ಬೆಲ್ಲ ಹಾಕೋದ್ರಿಂದ ಇದು ಸ್ವಲ್ಪ ತೆಳ್ಳಗಾಗುತ್ತೆ. ಸೊ ಅದರಿಂದ ರುಬ್ಬುವಾಗ ನೀರನ್ನು ಹಾಕ್ಕೊಳ್ಬೇಡಿ. ಹಲಸಿನ ಹಣ್ಣು ತುಂಬ ಸ್ವೀಟ್ ಇದ್ದರೆ ಜಾಸ್ತಿ ಬೆಲ್ಲನ ಹಾಕೋದಕ್ಕೆ ಹೋಗಬೇಡಿ. ನಾನಿಲ್ಲಿ 1-1.5 ಚಮಚ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಏನಕ್ಕಂದರೆ ಹಲಸಿನ ಹಣ್ಣು ತುಂಬಾ ಸ್ವೀಟ್ ಇದೆ. ಹಾಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಇಡ್ಲಿ ರವೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಮಿಕ್ಸ್ ಮಾಡುವಾಗ ತುಂಬ ದಪ್ಪ ಆಯಿತು ಅಂತ ಅನಿಸಿದರೆ ನೀವು ಇಲ್ಲಿ ಸ್ವಲ್ಪ ನೀರನ್ನು ಯೂಸ್ ಮಾಡಬಹುದು. ಆದರೆ ತುಂಬ ತೆಳ್ಳಗೆ ಮಾಡೋದಕ್ಕೆಲ್ಲ ಹೋಗಬೇಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಇಷ್ಟು ದಪ್ಪನೇ ಇರಬೇಕು. ಇವಾಗ ನಾನು ಇದನ್ನು 20-30 ನಿಮಿಷ ರೆಸ್ಟಿಗೆ ಇಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನಾನು ರೆಸ್ಟಿಗೆ ಇಡ್ತಾ ಇದ್ದೇನೆ. ಇದನ್ನು ರೆಸ್ಟಿಗೆ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ದಪ್ಪ ಆಗಿದೆ ಅಂತ ಅನ್ನಿಸ್ತಿದೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ನೆಂದಿದೆ. ಇದನ್ನು ಪಾತ್ರೆಗೆ ಹಾಕೊಂಡು ಇಡ್ಲಿ ಪಾತ್ರೆಗೆ ಸ್ವಲ್ಪ ಕೊಬ್ಬರಿಯನ್ನು ಒರೆಸ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಇದಕ್ಕೆ ತುಪ್ಪ ಹಾಕ್ಬೋದು, ಇಲ್ಲಾಂದರೆ ಕೊಬ್ಬರಿ ಎಣ್ಣೆನೇ ನೀವು ಹಾಕ್ಕೊಳ್ಬೇಕು. ಆವಾಗ ಇಡ್ಲಿಯ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ನೀವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೊಳ್ಳಿ. ಇವಾಗ ಹಿಟ್ಟು ಸಹ ರೆಡಿಯಾಗಿದೆ ಹಾಕೋದಕ್ಕೆ. ನೋಡಿ ಎಷ್ಟು ದಪ್ಪ ಇದೆ ಅಂತ ನೋಡ್ಕೊಳ್ಳಿ. ಇದಕ್ಕಿಂತ ತೆಳ್ಳಗೆ ಮಾಡೋದಕ್ಕೆ ಹೋಗಬೇಡಿ. ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಗ್ಯಾಸ್ ಮೇಲೆ ನಾನು ಇಡ್ಲಿ ಪಾತ್ರೆನ ನೀರು ಹಾಕಿಬಿಟ್ಟು ಬಿಸಿ ಆಗೋದಕ್ಕೆ ಸಹ ಇಟ್ಟಿದ್ದೀನಿ. ಇವಾಗ ನಾನು ಇಡ್ಲಿ ಪಾತ್ರೆಗೆ ಎಲ್ಲ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಜಾಸ್ತಿನೂ ತುಂಬೋದಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕ್ಕೊಳ್ಳಿ. ಇಡ್ಲಿ ಚೆನ್ನಾಗಿ ಬೇಯುತ್ತೆ. ತುಂಬ ಜಾಸ್ತಿ ಹಾಕೋದಕ್ಕೆ ಹೋದರೆ ಬೇಯೋದಿಲ್ಲ. ಮತ್ತು ಇದು ಒಂದು 15 ನಿಮಿಷ ಬೇಯಿಸಿದ್ರೂ ಸಹ ಬೇಯಲ್ಲ. 20-30 ನಿಮಿಷನಾದರೂ ನೀವು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಇಲ್ಲಿ ನೋಡಿ, ನಾನಿವಾಗ ಇಡ್ಲಿ ಪಾತ್ರೆಗೆ ನೀರು ಬಿಸಿಯಾಗಿದೆ. ನಾನು ಇಡ್ಲಿ ಪಾತ್ರೆನ ಇದಕ್ಕೆ ಇಡ್ತಾ ಇದ್ದೇನೆ. ಇದನ್ನು ನಾನು 20-25 ನಿಮಿಷ 30 ನಿಮಿಷ ಸ್ಟೀಮ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ನೋಡ್ಬೋದು ಇವಾಗ ಇದು 20 ನಿಮಿಷ ಆಗಿದೆ. ನಾನು ಇದನ್ನು ಚೆನ್ನಾಗಿ ಚೆಕ್ ಮಾಡ್ತಾ ಇದ್ದೇನೆ. 1 ಸ್ಪೂನ್ ಹಾಕಿಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಜಾಕ್ ಫ್ರೂಟ್ ಇಡ್ಲಿ ಇವಾಗ ರೆಡಿ ಆಗಿದೆ. ನಾನು ಇದನ್ನು ತಣ್ಣಗಾಗೋದಕ್ಕೆ 1-2 ನಿಮಿಷ ಬಿಟ್ಟಿದ್ದೀನಿ. ನಾನಿವಾಗ ಇದನ್ನು ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಸಹ ನೀವು ನೋಡ್ಬೋದು. ಜಾಕ್ ಫ್ರೂಟ್ ಇಡ್ಲಿ ರೆಡಿಯಾಗಿದೆ. ನೀವು ಇದನ್ನು ತುಪ್ಪ ಜೊತೆ ಸರ್ವ್ ಮಾಡ್ಬೋದು. ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಇದಕ್ಕೆ ಚಟ್ನಿ ಎಲ್ಲ ಏನೂ ಬೇಕಾಗಲ್ಲ. ನೀವು ಇದನ್ನು ತುಪ್ಪ ಜೊತೆ ಇಲ್ಲ ಬೆಣ್ಣೆ ಜೊತೆ ನೀವು ಇದನ್ನು ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.